In this class I am going to discuss about chapter number 4, everything I need to know I learned in the forest. This chapter is written by, this lesson is written by Vandana Shiva, is one of the famous writers. In this lesson the author Vandana Shiva is going to reveal the activities which are related to the forest. Before going to the chapter, we have to know about the author's biography, the author's background. Here Vandana Shiva was born in 1952. ವಂದನಾ ಶಿವ ಅವರು 1952 ಅಲ್ಲಿ 1952ರಲ್ಲಿ ಹುಟ್ಟುತ್ತಾರೆ. ವಂದನಾ ಶಿವ wrote this article for issue titled ವಾಟ್ ವುಡ್ ನೇಚರ್ ಡೂ. ಈ ಒಂದು ಆರ್ಟಿಕಲನ್ನು, ಫಾರೆಸ್ಟ್ಗೆ ಸಂಬಂಧಪಟ್ಟಂತಹ ಈ ಒಂದು ಆರ್ಟಿಕಲನ್ನು ಏನಕ್ಕೆ ಬರೀತಾರೆ ಅಂದರೆ, ವಾಟ್ ವುಡ್ ನೇಚರ್ ಡೂ ಅಂದರೆ ಪ್ರಕೃತಿ ಅಂತಕ್ಕಂಥದ್ದು ನಮಗೆ ಏನನ್ನು ಮಾಡುತ್ತೆ, ಪ್ರಕೃತಿ ಏನು ಮಾಡುತ್ತೆ ಅಂತಕ್ಕಂಥದ್ದನ್ನು ಕ್ವಶನ್ ಮಾಡಿ ಕೇಳೋದಕ್ಕೆ ಅವರು ಈ ಒಂದು ಆರ್ಟಿಕಲನ್ನು ಬರೆದಿರ್ತಾರೆ. ಆ್ಯಂಡ್ ಆಲ್ಸೋ ಶಿ ಈಸ್ ಆ್ಯನ್ ಇಂಟರ್ನ್ಯಾಷನಲಿ ರಿನೌಂಡ್ ಗ್ಲೋಬಲೈಸೇಷನ್ and author of Stolen Harvest, The Hijacking of the Global Food Supply, Earth's Democracy, Justice, Sustainability and Peace, Soil It is Not Oil, Soil is Not Oil ಅಂತಕ್ಕಂಥ ಈ ವರ್ಕ್ಗಳನ್ನು ಅವರು ಸ್ವತಃ ಬರೆದಿದ್ದಾರೆ. ಅದು ಯಾವ್ಯಾವುದಂದರೆ ಸ್ಟೋಲನ್ ಹಾರ್ವೆಸ್ಟ್, ದ ಹೈಜಾಕಿಂಗ್ ಆಫ್ ದ ಗ್ಲೋಬಲ್ ಫುಡ್ ಸಪ್ಲೈ, ದ ಹೈಜಾಕಿಂಗ್ ಆಫ್ ಗ್ಲೋಬಲ್ ಫುಡ್ ಸಪ್ಲೈ ಅಂತಕ್ಕಂಥದ್ದನ್ನು ಕೂಡ ವಂದನಾ ಶಿವ ಅವರು ಬರೆದಿದ್ದಾರೆ. ಅರ್ತ್ ಪೀಸ್ ಅಂದರೆ ಭೂಮಿಯ ಮೇಲೆ ಶಾಂತಿ ಹೇಗೆ ನೆಲೆಸುತ್ತೆ, ಅರ್ತ್ ಪೀಸ್ ಅಂತ ಕೂಡ ಅದನ್ನು ಕೂಡ ಇವರು ವಂದನಾ ಶಿವ ಅವರು ಬರೆದಿದ್ದಾರೆ. ಆ್ಯಂಡ್ ಅನದರ್ ವರ್ಕ್, ಸಾಯಿಲ್ ಈಸ್ ನಾಟ್ ಆಯಿಲ್ ಆ್ಯಂಡ್ ಸ್ಟೇಯಿಂಗ್ ಅಲೈವ್, ದೀಸ್ ಆರ್ ಆಲ್ಸೋ ರಿಟನ್ ಬೈ ವಂದನಾ ಶಿವ. Next, the last section of this essay was adopted from Vandana Shiva's Forest and Freedom. ಅಂದರೆ ಈ ಒಂದು ಎಸ್ಸೆನಲ್ಲಿ ಅವರು ಈ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅಂತಕ್ಕಂಥ ಒಂದು ಪಾರ್ಟನ್ನು ಯಾವುದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ, ಫಾರೆಸ್ಟ್ ಆ್ಯಂಡ್ ಫ್ರೀಡಮ್ ಅಂತಕ್ಕಂತಹ ಒಂದು ಅವರ ಕೃತಿಯಿಂದ ಈ ಒಂದು ಎಸ್ಸೆಯನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ June 2011 ಎಡಿಷನ್ ರಿಸರ್ಜೆನ್ಸ್ ಮ್ಯಾಗಝೈನ್. ಅಂದರೆ ರಿಸರ್ಜೆನ್ಸ್ ಮ್ಯಾಗಝೈನ್ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥದ್ದು ಎಷ್ಟರಲ್ಲಿ ಅಂದರೆ ಇನ್ ಮೇ ಅಥವಾ ಜೂನಲ್ಲಿ 2011 ಎಡಿಷನಲ್ಲಿ ಇಟ್ ಹ್ಯಾಸ್ ಬಿನ್ ಪಬ್ಲಿಷ್ ಆಗಿದೆ. In this essay, Vandana Shiva first tells us how she learnt about environmentalism. ಅಂದರೆ ಪರಿಸರದ ಒಂದು ಜ್ಞಾನದ ಬಗ್ಗೆ ಅವರು ಹೇಗೆ ಕಲ್ತ್ಕೊಂಡ್ರು, ಪರಿಸರದ ಬಗ್ಗೆ ಒಂದು ಕಾಳಜಿನ ಹೇಗೆ ಅಪಾರವಾಗಿ ಬೆಳೆಸ್ಕೊಂಡ್ರು ಅಂತಕ್ಕಂಥದ್ದನ್ನು ಈ ಒಂದು ಎಸ್ಸೆನಲ್ಲಿ ಹೇಳಕ್ಕೆ ಹೋಗ್ತಿದ್ದಾರೆ. ಶಿ ಈಸ್ ಗೋಯಿಂಗ್ ಟು ರಿವೀಲ್ ಥ್ರೂ ದಿಸ್ ಎಸ್ಸೆ. In this essay, Vandana Shiva first tells us how she learnt about environmentalism from the uneducated women of Garhwal, Himalaya. Vandana Shiva learnt environmentalism by the illiterate women in the village Garhwal. It is located near Himalaya. Himalaya ಅಂತಕ್ಕಂತಹ ಒಂದು ಪ್ರದೇಶದ ಗರ್ವಾಲ್ ಅಂತಕ್ಕಂಥ ಒಂದು ಹಳ್ಳಿಯ ಅನಕ್ಷರಸ್ಥ ಹೆಣ್ಣು ಮಕ್ಕಳು, ಅನಕ್ಷರಸ್ಥ ಹೆಂಗಸರು ಪರಿಸರದ ಬಗ್ಗೆ ಇದ್ದಂತಹ ಕಾಳಜಿನ ನೋಡಿ ಅವರು ಅದನ್ನು ಅಲ್ಲಿ ಅಳವಡಿಸ್ಕೋತಾರೆ. ವೈಲ್ ದ ಗೌರ್ಮೆಂಟ್ ಅಫಿಷಿಯಲ್ಸ್ ಆ್ಯಂಡ್ ಮೆನ್ ವರ್ ಕಟಿಂಗ್ ಡೌನ್ ಟ್ರೀಸ್ ಫಾರ್ ಲಾಗ್ಸ್. ಅಂದರೆ ಆ ಒಂದು ಗರ್ವಾಲ್ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ, ಇಟ್ಸ್ ಎ ವಿಲೇಜ್ ನಿಯರ್ ಹಿಮಾಲಯ, ಅಲ್ಲಿ ಅಧಿಕಾರಿಗಳೆಲ್ಲ ಏನು ಮಾಡ್ತಿರ್ತಾರೆ ಅಂದರೆ ಮರಗಳನ್ನ ಕಟ್ ಮಾಡೋದಕ್ಕೆ ಬಂದಿರ್ತಾರೆ.
ಮರದ ದಿಮ್ಮಿಗೋಸ್ಕರ ಮರಗಳನ್ನ ನಾಶ, ದೇ ವರ್ ಗೋಯಿಂಗ್ ಟು ಡಿಫಾರೆಸ್ಟೇಷನ್, ಅಂದರೆ ಅರಣ್ಯವನ್ನು ನಾಶ ಮಾಡೋದಕ್ಕೆ ಅವರು ಹೋಗಿರ್ತಾರೆ. Logs, the woman showed them that the trees and forest were living things and we need to live with them. ಆವಾಗ ಈ ಅನ್ಎಜುಕೇಟೆಡ್ ವುಮೆನ್, ಅಂದರೆ ಅನ್ಎಜುಕೇಟೆಡ್ ಅಂತ ಹೇಳೋದಕ್ಕಿಂತ ನಾವು ಹೈಲಿ ಎಜುಕೇಟೆಡ್ ಅಂತ ಹೇಳಬೇಕು. ಬಿಕಾಸ್ ದೇ ಹ್ಯಾಡ್ ದ ಹ್ಯೂಜ್ ನಾಲೆಡ್ಜ್ ಅಬೌಟ್ ಫಾರೆಸ್ಟ್ ಆ್ಯಂಡ್ ಫಾರೆಸ್ಟ್ರಿ. ದೇ ಆರ್ ಆಲ್ಸೋ, ಟ್ರೀಸ್ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್, ದೇ ಶುಡ್ ಲೀವ್ ವಿತ್ ಅಸ್. ಅಂದರೆ ಮರಗಳು ಕೂಡ ಮನುಷ್ಯರ ರೀತಿಯೇ ಅವು ಕೂಡ ಜೀವವನ್ನು ಹೊಂದಿದ್ದಾವೆ, ಅವುಗಳು ನಮ್ಮ ಜೊತೆಲೇ ಬದುಕಬೇಕು, ಅವನ್ನ ನಾಶ ಮಾಡಬೇಡಿ, ಅವನ್ನ ಕಟ್ ಮಾಡಬೇಡಿ, ಸಾಯಿಸಬೇಡಿ, ಅವನ್ನ ಕಟ್ ಮಾಡಬೇಡಿ ಅಂತ ತಡಿತಕ್ಕಂತಹ ಒಂದು ಸ್ಥೈರ್ಯವನ್ನು ತೋರಿಸ್ತಕ್ಕಂಥ ಈ ಮಹಿಳೆಯರು, ಅದರಲ್ಲೂ ಅನಕ್ಷರಸ್ಥ ಮಹಿಳೆಯರಿಗಿರ್ತಕ್ಕಂಥ ಜ್ಞಾನ ಅಧಿಕಾರಿಗಳಿಗೆ ಇಲ್ಲದೇ ಇರ್ತಕ್ಕಂಥ ಸಮಯದಲ್ಲಿ ಈ ಮಹಿಳೆಯರು ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ಮರವನ್ನು ಕಡಿಯೋದಕ್ಕೆ ವರ್ ಕಟಿಂಗ್ ಡೌನ್ ಟ್ರೀಸ್ ಫಾರ್ ಲಾಗ್ಸ್, ದ ವುಮೆನ್ ಶೋಡ್ ದೆಮ್ that the trees and forest were living things and we need to live with them. Later Vandana Shiva learnt all the major ideals of a good life from the forest they are. ತದನಂತರ ವಂದನಾ ಶಿವ ಅವರು ಐಡಿಯಲ್ ಲೈಫ್, ಅಂದರೆ ಒಂದು ಆದರ್ಶ ಜೀವನ ಅಂತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಅವರು ಆ ಫಾರೆಸ್ಟಲ್ಲಿ ಕಲಿತಾರೆ. ಅದು ವಿಚ್ ಆರ್ ದೆಮ್, ದೇ ಆರ್ ಡೈವರ್ಸಿಟಿ ಆಫ್ ಲೈಫ್ ಫಾರ್ಮ್ಸ್ ಆ್ಯಂಡ್ ದ ನೀಡ್ ಟು ಅಕ್ಸೆಪ್ಟ್ ಡೈವರ್ಸಿಟಿ ಆಸ್ ದ ಪ್ರಿನ್ಸಿಪಲ್ ಆಫ್ ಲೈಫ್. ಅಂದರೆ ಡೈವರ್ಸಿಟಿ ಅಂತಕ್ಕಂಥದ್ದನ್ನು ಜೀವನದ ಒಂದು ತತ್ವ ಅಂತ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ಅಂದರೆ ನಾವು ಅದನ್ನು ಒಪ್ಕೋಬೇಕು. ವಿ ಹ್ಯಾವ್ ಟು ಅಡ್ಮಿಟ್ ಇಟ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ವಿ ಹ್ಯಾವ್ ಟು ಅಗ್ರಿ ಇಟ್, ಅದನ್ನು ಒಪ್ಕೋಬೇಕು. ಡೈವರ್ಸಿಟಿ ಆಸ್ ದ ಪ್ರಿನ್ಸಿಪಲ್ ಆಫ್ ಲೈಫ್. ಅರ್ತ್ ಈಸ್ ಅವರ್ ಮದರ್ ಆ್ಯಂಡ್ ನಾಟ್ ಜಸ್ಟ್ ದ ರಾ ಮೆಟೀರಿಯಲ್ ಟು ಬಿ ಎಕ್ಸ್ಪ್ಲಾಯ್ಟೆಡ್. ಅರ್ತ್ ಈಸ್ ಅವರ್ ಮದರ್ ಅಕಾರ್ಡಿಂಗ್ ಟು ವಂದನಾ ಶಿವ. ಅಂದರೆ ವಂದನಾ ಶಿವ ಅವರ ಅನುಭವದ ಪ್ರಕಾರ ಹೇಗೆ ಹೇಳ್ತಾರೆ ಅಂತ ಅಂದರೆ, ಅರ್ತ್ ಈಸ್ ಅವರ್ ಮದರ್ ಅಂದರೆ ಭೂಮಿ ಅಂತಕ್ಕಂಥದ್ದು. ಈಗ ನಾವು ಯೂಶ್ವಲಿ ಜನರಲ್ಲಾಗಿ ಮಾತಾಡ್ಬೇಕಾದ್ರೆ ಭೂಮಿ ತಾಯಿ ಅಂತ ಹೇಳ್ತೀವಿ, ಭೂಮಿ ತಾಯಿಗೆ ಪೂಜೆನೂ ಕೂಡ ಮಾಡ್ತೀವಿ. ಅರ್ತ್ ಈಸ್ ಅವರ್ ಮದರ್, ಭೂಮಿ ಅಂತಕ್ಕಂಥದ್ದು ತಾಯಿ. ಆ್ಯಂಡ್ ನಾಟ್ ಜಸ್ಟ್ ರಾ ಮೆಟೀರಿಯಲ್ ಅಂದರೆ ಇದೊಂದು ಕಚ್ಚಾ ವಸ್ತು ಅಲ್ಲ, ಭೂಮಿ ಅಂತಕ್ಕಂಥದ್ದು ಬಳಸ್ಕೊಂಡು ಬಿಸಾಡ್ತಕ್ಕಂಥ ಕಚ್ಚಾ ವಸ್ತು ಅಲ್ಲ. ರಾ ಮೆಟೀರಿಯಲ್ ಟು ಬಿ ಎಕ್ಸ್ಪ್ಲಾಯ್ಟೆಡ್. ಭೂಮಿಯನ್ನು, ಈ ನೆಲವನ್ನು, ಈ ಮಣ್ಣನ್ನು ನಾವು ಶೋಷಣೆ ಮಾಡಬಾರ್ದು. ವಿ ನೀಡ್ ಟು ಲಿವ್ ಇನ್ ಹಾರ್ಮನಿ ವಿತ್ ನೇಚರ್, ಅಂದರೆ ನಾವು ಈ ಪ್ರಕೃತಿಯ ಜೊತೆ ಸೌಹಾರ್ದಯುತವಾಗಿ, ಶಾಂತಿಯುತವಾಗಿ ನಾವು ಬದುಕಬೇಕು. ನೆಕ್ಸ್ಟ್ point number 3, earth democracy respecting the freedom of all species of life evolve and live together. ಈ ಅರ್ತ್ ಡೆಮೋಕ್ರಸಿ ಅಂತಕ್ಕಂಥದ್ದನ್ನ we have heard about democracy. In this chapter we are going to learn about earth democracy. What is earth democracy? Earth democracy ಅಂದರೆ ಏನು ಅಂತಕ್ಕಂಥದ್ದನ್ನ ವಂದನಾ ಶಿವ revealed in this chapter, in this essay. ಅವರು ಅರ್ತ್ ಡೆಮೋಕ್ರಸಿ ಅಂತಕ್ಕಂಥದ್ದನ್ನು ಹೊಸ ಪದವನ್ನು ಪರಿಚಯಿಸಿ ಅರ್ತ್ ಡೆಮೋಕ್ರಸಿನ ನಾವು ಹೇಗೆ ಕಾಪಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅರ್ತ್ ಡೆಮೋಕ್ರಸಿ ರೆಸ್ಪೆಕ್ಟಿಂಗ್ ದ ಫ್ರೀಡಮ್ ಆಫ್ ಆಲ್ ಸ್ಪೀಸೀಸ್. ಈ ಭೂಮಿಯ ಮೇಲೆ ವಾಸಿಸ್ತಕ್ಕಂಥ, ಜೀವಿಸ್ತಿರ್ತಕ್ಕಂಥ ಎಲ್ಲ ಜೀವ ಜಂತುಗಳು, ಮನುಷ್ಯರು ಸೇರಿದಂತೆ ಎಲ್ಲರನ್ನೂ ಕೂಡ ರೆಸ್ಪೆಕ್ಟ್ ಮಾಡಬೇಕು, ಅಂದರೆ ಗೌರವಿಸಬೇಕು. ಆಫ್ ಆಲ್ ಟು ಇವಾಲ್ವ್ ಆ್ಯಂಡ್ ಲಿವ್ ಟುಗೆದರ್, ಅವುಗಳ ಜೊತೆನೇ ನಾವು ಬದುಕಬೇಕು. The Indian tradition of ecology as recognized by Tagore, the culture of the forest is the true Indian culture. ಅಂದರೆ ಟಾಗೂರ್ ಅವರು ಒಂದು ಕಡೆ ಹೇಳ್ತಾರೆ, ದ ಇಂಡಿಯನ್ ಟ್ರೆಡಿಷನ್ ಟು ಎಕಾಲಜಿ ಆಸ್ ರೆಕಗ್ನೈಸ್ಡ್ ಬೈ ಟಾಗೂರ್. ಇಂಡಿಯನ್ ಎಕಾಲಜಿ ಅಂತಕ್ಕಂಥದ್ದನ್ನು ಟಾಗೂರ್ ಅವಾಗಲೇ ಅದನ್ನು ರೆಕಗ್ನೈಸ್ ಮಾಡಿದರು. ದ ಕಲ್ಚರ್ ಆಫ್ ದ ಫಾರೆಸ್ಟ್ ಈಸ್ ದ ಟ್ರೂ ಇಂಡಿಯನ್ ನೇಚರ್. ಅಂದರೆ ಕಾಡಿನ ಸಂಸ್ಕೃತಿ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾರತೀಯರ ಒಂದು ಮೂಲ ಪರಂಪರೆ, ಮೂಲ ಸಂಸ್ಕೃತಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಟ್ರೂ ಇಂಡಿಯನ್ ಕಲ್ಚರ್, ನಿಜವಾದ ಭಾರತೀಯನ ಸಂಸ್ಕೃತಿ. ನೆಕ್ಸ್ಟ್ ಇನ್ ದ ಕಂಟಿನ್ಯೂಡ್ ಪಾರ್ಟ್, ಥಸ್ ವಂದನಾ ಶಿವ ಸೇಸ್ ದಟ್ ದ ಫಾರೆಸ್ಟ್ ಟೀಚರ್ಸ್ ದ ವ್ಯಾಲ್ಯೂಸ್ ಆಫ್ ಡೈವರ್ಸಿಟಿ. ಇದೇ ರೀತಿ ಮುಂದುವರೆದು ವಂದನಾ ಶಿವ ಅವರು ಹೇಳ್ತಾರೆ, ಫಾರೆಸ್ಟ್ಸ್ ಟೀಚರ್ಸ್ ದ ವ್ಯಾಲ್ಯೂಸ್ ಆಫ್ ಡೈವರ್ಸಿಟಿ. ಅಂದರೆ
ಡೈವರ್ಸಿಟಿ ಬಗ್ಗೆ ನಮಗೆ ಯಾವುದು ಟೀಚ್ ಮಾಡುತ್ತೆ? ಫಾರೆಸ್ಟು ನಮಗೆ ಪಾಠವನ್ನು ಹೇಳ್ಕೊಡುತ್ತೆ. ಫ್ರೀಡಮ್ ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್. ಈ ಫಾರೆಸ್ಟ್ ಅಂತಕ್ಕಂಥದ್ದು ಬರೀ ಡೈವರ್ಸಿಟಿ ಬಗ್ಗೆ ಇಟ್ ಡಸಂಟ್ ಓನ್ಲಿ ಟೀಚ್ ಅಬೌಟ್ ಡೈವರ್ಸಿಟಿ, ಇಟ್ ಆಲ್ಸೋ ಟೀಚಸ್ ಅಬೌಟ್ ಫ್ರೀಡಮ್ ಆ್ಯಂಡ್ ಆಲ್ಸೋ ಇಟ್ ಟೀಚಸ್ ಅಬೌಟ್ ಕೋ ಎಕ್ಸಿಸ್ಟೆನ್ಸ್, ಸಹಬಾಳ್ವೆಯನ್ನು ಹೇಗೆ ಮಾಡಬೇಕು ಅಂತ ಈ ಒಂದು ಲೆಸನಲ್ಲಿ ಫಾರೆಸ್ಟ್ ಟೀಚ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಬಿಫೋರ್ ಗೋಯಿಂಗ್ ಟು ದ ಟೆಕ್ಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ದೀಸ್ ಗ್ಲಾಸರೀಸ್. ಹಿಯರ್ ecology, ecology means the study of the relationships of organisms with each other and their surroundings. Ecology means the study of relationships of organisms with each other and their surroundings. Next, monoculture means the cultivation of a single crop, Next, biodiversity means the variety of life in the world. ಈಗ ವೈವಿಧ್ಯತೆ ಅಂತ ಹೇಳ್ತೀವಲ್ಲ, ದಟ್ ಈಸ್ ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆ ಅಂತ. ದ ವೆರೈಟಿ ಆಫ್ ಲೈಫ್ ಇನ್ ದ ವರ್ಲ್ಡ್. ಮೋನೋಕಲ್ಚರ್ ಅಂದರೆ ಏಕ ರೂಪದ ಬೆಳೆಯನ್ನು ಬೆಳೀತಕ್ಕಂಥದ್ದಂತ. ದ ಕಲ್ಟಿವೇಶನ್ ಆಫ್ ಎ ಸಿಂಗಲ್ ಕ್ರಾಪ್. ಎಕಾಲಜಿ ಅಂದರೆ ಪರಿಸರ ವ್ಯವಸ್ಥೆ ಅಂತ. Earth democracy, the freedom for all species to evolve within the web. Now, we have discussed about Earth democracy. The Vandana Shiva is introducing the new word. Vandana Shiva coined a new word, Earth democracy. We have heard about democracy. What is democracy? When we are reading about the Indian Constitution, we know about democracy. But here, Vandana Shiva coined a new word, earth democracy. Earth democracy means the freedom for all species. ಅಂದರೆ ಇಲ್ಲಿರ್ತಕ್ಕಂಥ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೆ ಒಂದು ಸಮಾನಾದಂತಹ ಹಕ್ಕನ್ನು, ಸಮಾನತೆಯನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ಅರ್ತ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ದ ಫ್ರೀಡಮ್ ಫಾರ್ ಆಲ್ ಸ್ಪೀಸೀಸ್ ಟು ಇವಾಲ್ವ್ ವಿತ್ ಇನ್ ದ ವೆಬ್. ಅಂದರೆ ಈ ಜೀವ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಕೂಡ ಬದುಕೋದಕ್ಕೆ ಸ್ವತಂತ್ರವನ್ನು ಹೊಂದಿದ್ದಾವೆ, ಹಕ್ಕನ್ನು ಹೊಂದಿದ್ದಾವೆ ಅಂತ. Anthropocentricism, it means regarding humans as the central element of the universe. ಮಾನವ ಕೇಂದ್ರಿತ ಸಿದ್ಧಾಂತ ಅಂತ. ಆಂಥ್ರೋಪೊಸೆಂಟ್ರಿಸಿಸಮ್ ಅಂದರೆ ರಿಗಾರ್ಡಿಂಗ್ ಹ್ಯೂಮನ್ಸ್ ಆಸ್ ದ ಸೆಂಟ್ರಲ್ ಎಲಿಮೆಂಟ್ ಆಫ್ ದ ಯೂನಿವರ್ಸ್. ಮಾನವ ಕೇಂದ್ರಿತ ಸಿದ್ಧಾಂತ ಅಂತ ಆಂಥ್ರೋಪೊಸೆಂಟ್ರಿಸಿಸಮ್. Next, pluralism, a condition or system in which two or more states, groups, principles, sources of authority. Pluralism ಅಂತ ಹೇಳಿದ್ರೆ ಬಹುತ್ವ ಸಿದ್ಧಾಂತ ಅಂತ ಹೇಳ್ತೀವಿ. Organic farming, already you have heard about organic farming. Organic farming means farming practiced without using artificial chemicals. ಅಂದರೆ ಯಾವುದೇ ಕೃತಕ ಕೆಮಿಕಲ್ಗಳನ್ನು, ರಾಸಾಯನಿಕಗಳನ್ನು ಉಪಯೋಗಿಸ್ತಾನೆ ಬೆಳೀತಕ್ಕಂಥದ್ದಕ್ಕೆ ಆರ್ಟಿಫಿಷಿಯಲ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮೀನ್ಸ್ ಫಾರ್ಮಿಂಗ್ ಪ್ರಾಕ್ಟೀಸ್ಡ್ ವಿತೌಟ್ ಯೂಸಿಂಗ್ ಆರ್ಟಿಫಿಷಿಯಲ್ ಕೆಮಿಕಲ್ಸ್, ಅಂದರೆ ಸಾವಯವ ಕೃಷಿ ಅಂತ ಹೇಳ್ತೀವಿ. ಇನ್ ದಿಸ್ ಚಾಪ್ಟರ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ವಂದನಾ ಶಿವಾಸ್ ಬಯೋಗ್ರಫಿ, note on author, and also here these are the key words, these are the important words in this chapter or in this essay. Here we have to be, we must know the meaning of these words before going to the chapter. Everything I need to know I learned in the forest, written by Vandana Shiva. Ecology, monoculture, biodiversity, earth democracy, anthropocentricism, pluralism, organic farming. We have to be familiar with these words when we are going to the when we are dealing with or when we are going through the text. Before going through the text, we have to be familiar about these words. These are the key words. These words are repeated again and again in this chapter. Everything I need to know I learned in the forest, written by Vandana Shiva. Everything I need to know I learned in the forest is an essay. It is extracted from
freedom and forest. Vandana Shiva's the famous work Forest and Freedom. This essay is an extract from the Vandana Shiva's work Freedom and Forest. Before going to the text, here we have pre-reading activity. Here we have two questions. Have you heard of Chipko movement? What is its significance? ಅಂದರೆ ನೀವು ಚಿಪ್ಕೋ ಮೂಮೆಂಟ್ ಅಂದರೆ ಚಿಪ್ಕೋ ಚಳುವಳಿ ಅಂತ ಒಂದಾಗುತ್ತೆ. ಆ ಚಿಪ್ಕೋ ಚಳುವಳಿ ಬಗ್ಗೆ ಕೇಳಿದ್ದೀರಾ? ಚಿಪ್ಕೋ ಚಳುವಳಿಯ ಬಗ್ಗೆ ನಿಮಗೆ ಜ್ಞಾನ ಇದೆಯಾ ಅಥವಾ ಅದ್ರ ಬಗ್ಗೆ ಕೇಳಿದ್ದೀರಾ ಅಂತ ಒಂದು ಕ್ವಶನ್ ಅನ್ನು ಕೇಳ್ತಾ ಇದ್ದಾರೆ. ಚಿಪ್ಕೋ ಮೂಮೆಂಟ್, ಇಟ್ಸ್ ಒನ್ ಆಫ್ ದ ಫೇಮಸ್ ಮೂಮೆಂಟ್ಸ್ ಟು ಅವಾಯ್ಡ್ ಡಿಫಾರೆಸ್ಟೇಷನ್. ನೆಕ್ಸ್ಟ್, ವಾಟ್ ವಾಸ್ ದ ರೋಲ್ ಪ್ಲೇಡ್ ಬೈ ವುಮೆನ್ ಇನ್ ದಿಸ್ ಮೂಮೆಂಟ್? ಅಂದರೆ ಈ ಚಿಪ್ಕೋ ಮೂಮೆಂಟಲ್ಲಿ ಮಹಿಳೆಯರ ಪಾತ್ರ ಏನಾಗಿತ್ತು ಅಂತ ನಿಮಗೆ ಗೊತ್ತಾ ಅಂತ ಆಥರ್ ನಮಗೆ ಕೇಳ್ತಿದ್ದಾರೆ. ಫಸ್ಟ್ ಕ್ವಶನ್ ಈಸ್, ಹ್ಯಾವ್ ಯು ಹರ್ಡ್ ಅಬೌಟ್ ಚಿಪ್ಕೋ ಮೂಮೆಂಟ್? ಆಲ್ರೆಡಿ ವಿ ಹ್ಯಾವ್ ಹರ್ಡ್ ಅಬೌಟ್ ಚಿಪ್ಕೋ ಮೂಮೆಂಟ್ ಆ್ಯಂಡ್ ಆಲ್ಸೋ ದಿಸ್ ಮೂಮೆಂಟ್ ಟೇಕನ್ ಪ್ಲೇಸ್ ಟು ಅವಾಯ್ಡ್ ಡಿಫಾರೆಸ್ಟೇಷನ್ ವಿತ್ ದ ಲೀಡರ್ಶಿಪ್ ಆಫ್ ವುಮೆನ್ಸ್. ಅಂದರೆ ಮಹಿಳೆಯರ ಸಾರಥ್ಯದಲ್ಲಿ, ಮಹಿಳೆಯರ ನಾಯಕತ್ವದಲ್ಲಿ, ಮಹಿಳೆಯರ ಒಂದು ಮುಂದಾಳತ್ವದಲ್ಲಿ ಡಿಫಾರೆಸ್ಟೇಷನನ್ನು ಅವಾಯ್ಡ್ ಮಾಡ್ತಕ್ಕಂಥ ಒಂದು ಚಳುವಳಿ. ದಿಸ್ ಮೂಮೆಂಟ್ ಈಸ್ ನೋನ್ ಆ್ಯಸ್ ಚಿಪ್ಕೋ ಮೂಮೆಂಟ್. ದ ಆಥರ್ ಈಸ್ ಆಸ್ಕಿಂಗ್ ದೀಸ್ ಟೂ ಕ್ವಶನ್ಸ್. ಹ್ಯಾವ್ ಯು ಹರ್ಡ್ ಅಬೌಟ್ ಚಿಪ್ಕೋ ಮೂಮೆಂಟ್? ವಾಟ್ ಈಸ್ ಇಟ್ಸ್ ಸಿಗ್ನಿಫಿಕೆನ್ಸ್? ನೀವು ಚಿಪ್ಕೋ ಮೂಮೆಂಟ್ ಬಗ್ಗೆ ಕೇಳಿದಿರಾ, ಅದರ ಮಹತ್ವ ನಿಮಗೆ ತಿಳಿದಿದೆಯಾ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ರೋಲ್ ಪ್ಲೇಡ್ ಬೈ ವುಮೆನ್ ಇನ್ ದಿಸ್ ಮೂಮೆಂಟ್? ಅಂದರೆ ಈ ಒಂದು ಚಳುವಳಿಯಲ್ಲಿ ಮಹಿಳೆಯರ ಪಾತ್ರ ಏನು, ರೋಲ್, ವಾಟ್ ವಾಸ್ ದ ರೋಲ್ ಇನ್ ದಿಸ್ ಮೂಮೆಂಟ್? ಅಂದರೆ ಮಹಿಳೆಯರ ಪಾತ್ರ ಏನು ಅಂತ ಕೇಳ್ತಾ ಇದ್ದಾರೆ. ಐ ಆಮ್ ಗೋಯಿಂಗ್ ಟು ದ ಟೆಕ್ಸ್ಟ್. ಹಿಯರ್ my ecological, my means it is referring to the author speaker. Here the speaker is the author herself. author ಹೇಳ್ತಾ ಇದ್ದಾರೆ, ಅವರ ಫಸ್ಟ್ ಪರ್ಸನಲ್ಲೇ ಹೇಳ್ತಾ ಇದ್ದಾರೆ, ಫಸ್ಟ್ ಪರ್ಸನ್ ನೆರೇಷನ್. ಮೈ ಎಕಾಲಜಿಕಲ್ ಜರ್ನಿ ಸ್ಟಾರ್ಟೆಡ್ ಇನ್ ದ ಫಾರೆಸ್ಟ್ ಆಫ್ ದ ಹಿಮಾಲಯ. ಎಕಾಲಜಿಕಲ್ ಅಂದರೆ ಪರಿಸರ, ಜರ್ನಿ ಅಂದರೆ ಒಂದು ಪ್ರಯಾಣ ಅಂತ. ಮೈ ಎಕಾಲಜಿಕಲ್ ಜರ್ನಿ ಸ್ಟಾರ್ಟೆಡ್ ಇನ್ ದ ಫಾರೆಸ್ಟ್ಸ್ ಆಫ್ ದ ಹಿಮಾಲಯ. ನನ್ನ ಒಂದು ಪರಿಸರ ಪ್ರಯಾಣ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಹಿಮಾಲಯದ ಒಂದು ಕಾಡಿನಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಮೈ ಎಕಾಲಜಿಕಲ್ ಜರ್ನಿ ಸ್ಟಾರ್ಟೆಡ್ ಇನ್ ದ ಫಾರೆಸ್ಟ್ ಆಫ್ ದ ಹಿಮಾಲಯ. ಮೈ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್. ಇವರ ಎಕಾಲಜಿಕಲ್ ಜರ್ನಿ, Vandana Shiva's ecological journey started in the Himalayan forest because her father was working as a forest conservator. ಅವರ ತಂದೆ, ವಂದನಾ ಶಿವ ಅವರ ತಂದೆ ಒಬ್ಬ ಫಾರೆಸ್ಟ್ ಕನ್ಸರ್ವೇಟರ್ ಆಗಿ ಕೆಲಸವನ್ನು ಮಾಡ್ತಿದ್ರು. ಫಾರೆಸ್ಟ್ ಕನ್ಸರ್ವೇಟರ್ ಅಂದರೆ ಅರಣ್ಯ ಸಂರಕ್ಷಣಾಧಿಕಾರಿ ಅಂತ ಕರಿತೀವಿ. ಫಾರೆಸ್ಟ್ ಕನ್ಸರ್ವೇಟರ್ ಅಂದರೆ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಅರಣ್ಯವನ್ನು ರಕ್ಷಿಸುವಂತಹ ಒಂದು ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಿಯರ್ ಮೈ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್ ಅಂದರೆ ನಮ್ಮ ತಂದೆ ಕಾಡಿನ ಸಂರಕ್ಷಣಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ್ಯಂಡ್ ಮೈ ಮದರ್ ಬಿಕೇಮ್ ಎ ಫಾರ್ಮರ್ ಆಫ್ಟರ್ ಫ್ಲೀಯಿಂಗ್ ದ ಟ್ರಾಜಿಕ್ ಪಾರ್ಟಿಷನ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಅಂದರೆ ನಮ್ಮ ತಾಯಿ ಏನಾಗ್ತಾರೆ ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಎರಡು ಭಾಗಗಳಾದಾಗ ನಮ್ಮ ತಾಯಿ ಬೇಸಾಯವನ್ನು ಮಾಡ್ತಾರೆ. ಮೈ ಮದರ್ ಬಿಕೇಮ್ ಎ ಫಾರ್ಮರ್ ಆಫ್ಟರ್ ಫ್ಲೀಯಿಂಗ್ ದ ಟ್ರಾಜಿಕ್ ಪಾರ್ಟಿಷನ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಮತ್ತು ಇಂಡಿಯಾ ಡಿವೈಡ್ ಆದಾಗ ನಮ್ಮ ತಾಯಿ ಒಬ್ಬ ಕೃಷಿಕಳಾಗಿ ಕೆಲಸವನ್ನು ಶುರು ಮಾಡ್ತಾಳೆ. ಇಟ್ ಈಸ್ ಫ್ರಮ್ ದ ಹಿಮಾಲಯನ್ ಫಾರೆಸ್ಟ್ ಆ್ಯಂಡ್ ಎಕೋಸಿಸ್ಟಮ್ ದಟ್ ಐ ಲರ್ನ್ಡ್ ಮೋಸ್ಟ್ ಆಫ್ ವಾಟ್ ಐ ನೋ ಅಬೌಟ್ ಎಕಾಲಜಿ. ಆ ಒಂದು ಸಮಯದಲ್ಲಿ ನಮ್ಮ ತಾಯಿ ಬೇಸಾಯವನ್ನು ಶುರು ಮಾಡಿದಾಗ, ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆದಾಗ ನಮ್ಮ ತಾಯಿ ಅಂದರೆ ವಂದನಾ ಶಿವ ಅವರ ತಾಯಿ ಹಿಮಾಲಯನ್ ಫಾರೆಸ್ಟಲ್ಲಿ ಕೃಷಿಯನ್ನು ಪ್ರಾರಂಭಿಸ್ತಾರೆ. ವಂದನಾ ಶಿವಾಸ್ ಮದರ್ ಬಿಕೇಮ್ ಆ್ಯನ್ ಅಗ್ರಿಕಲ್ಚರಿಸ್ಟ್. ಅಂದರೆ ಅವರ ತಾಯಿ ಒಬ್ಬಳು ಕೃಷಿಕಳಾಗ್ತಾಳೆ. ಯಾವಾಗ ಅಂದರೆ ವೆನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್
ವರ್ ಡಿವೈಡೆಡ್ ಆ್ಯಸ್ ಸೆಪ್ರೇಟ್ ಕಂಟ್ರೀಸ್. ಇಂಡಿಯಾ ಮತ್ತು ಪಾಕಿಸ್ತಾನ ಎರಡು ವಿಭಿನ್ನ ಬೇರೆ ಬೇರೆ ರಾಷ್ಟ್ರಗಳಾಗಿ ಡಿವೈಡ್ ಆದಾಗ ಅವ್ರ ತಾಯಿಯಲ್ಲಿ ಕೃಷಿಯನ್ನು ಆರಂಭಿಸ್ತಾರೆ. ಎಲ್ಲಿ? ವೇರ್ ಇನ್ ದ ಹಿಮಾಲಯನ್ ಫಾರೆಸ್ಟ್ಸ್ ಆ್ಯಂಡ್ ಎಕೋಸಿಸ್ಟಮ್ಸ್ ದಟ್ ಐ ಲರ್ನ್ಡ್ most of what I know about ecology. The songs and poems our mother composed for us were about trees, forests and India's forest civilizations. ಅಂದರೆ ವಂದನಾ ಶಿವ ಅವರ ತಾಯಿ, ವಂದನಾ ಶಿವಾಸ್ ಮದರ್ ಕಂಪೋಸ್ಡ್ ಮೆನಿ ಪೊಯಮ್ಸ್, songs which are related to tree, and also her mother composed many songs on India's forest civilization. ಅಂದರೆ ಭಾರತದ ಕಾಡಿನ ಒಂದು ನಾಗರಿಕತೆ ಬಗ್ಗೆ ಹಲವಾರು ಹಾಡುಗಳನ್ನು, ಪರಿಸರದ ಬಗ್ಗೆ, ಕಾಡಿನ ಬಗ್ಗೆ, ಮರಗಳ ಬಗ್ಗೆ ಹಲವಾರು ಹಾಡುಗಳನ್ನು ಕಂಪೋಸ್ ಮಾಡ್ತಾರೆ. ಯಾರೋ? ವಂದನಾ ಶಿವ ಅವರ ತಾಯಿ. ಅವ್ರಿಗೆ ಇನ್ ದ ಟೈಮ್ ವಂದನಾ ಶಿವ ವಾಸ್ ಟ್ರೈಂಗ್ ಟು ಗ್ರೋ ಎ ಹ್ಯೂಜ್ ಇಂಟ್ರೆಸ್ಟ್ ಅಬೌಟ್ ಎಕಾಲಜಿ ಆ್ಯಂಡ್ ಎಕೋಸಿಸ್ಟಮ್. ಅಂದರೆ ಈ ಒಂದು ಅಬೌಟ್ ಫಾರೆಸ್ಟ್ರಿ ಅಂದರೆ ಈ ಒಂದು ಕಾಡಿನ ಒಂದು ಅಧ್ಯಯನವನ್ನು, ಮರಗಳ ಬಗ್ಗೆ ಅಧ್ಯಯನವನ್ನು ಮಾಡೋದಕ್ಕೆ ಅತಿ ಹೆಚ್ಚು ಆಸಕ್ತಿ ಅವರಲ್ಲಿ ಮೂಡುತ್ತೆ. ಬಿಕಾಸ್ ಹರ್ ಮದರ್ ವಾಸ್ ಕಂಪೋಸಿಂಗ್ ಸಾಂಗ್ಸ್ ಆನ್ ಟ್ರೀಸ್, ಫಾರೆಸ್ಟ್ ಆ್ಯಂಡ್ ಫಾರೆಸ್ಟ್ ಇಂಡಿಯನ್ಸ್ ಫಾರೆಸ್ಟ್ ಸಿವಿಲೈಸೇಷನ್. ಅಂದರೆ ಭಾರತೀಯರ ಕಾಡಿನ ನಾಗರಿಕತೆ ಬಗ್ಗೆ ಅವರು ಹಾಡನ್ನು ಬರೀತಾ ಇರ್ತಾರೆ. My involvement in the contemporary ecology movement began with Chipko, a non-violent response to the large scale of deforestation that was taking place in the Himalayan region. ಅಂದರೆ ನನ್ನ ಒಂದು ಇನ್ವಾಲ್ವ್ಮೆಂಟ್ ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಅಂದರೆ, ನನ್ನ ಮೀನ್ಸ್ ವಂದನಾ ಶಿವ ಅವರ ಒಂದು ಇನ್ವಾಲ್ವ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಇನ್ ದ ಕಂಟೆಂಪರರಿ ಅಂದರೆ ಸಮಕಾಲೀನ ಅಂತ, ಸೇಮ್ ಏಜ್ ಅಂತ, ಅಂದರೆ ಸಮಕಾಲೀನ ಎಕಾಲಜಿ ಮೂಮೆಂಟ್ ಬಿಗ್ಯಾನ್ ವಿತ್ ಚಿಪ್ಕೋ. ಅಂದರೆ ಚಿಪ್ಕೋ ಚಳುವಳಿಯ ಮುಖಾಂತರ ಈ ಒಂದು ಎಕಾಲಜಿ ಮೂಮೆಂಟು ಸ್ಟಾರ್ಟ್ ಆಗುತ್ತೆ. ವಿತ್ ಚಿಪ್ಕೋ ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದ ಹಿಮಾಲಯನ್ ರೀಜನ್. ಅಂದರೆ ಹಿಮಾಲಯನ್ ಪ್ರದೇಶದಲ್ಲಿ ಲಾರ್ಜ್ ಅಂದರೆ ಅತಿ ಹೆಚ್ಚು ಅರಣ್ಯವನ್ನು ನಾಶ ಮಾಡ್ತಾ ಇರ್ತಾರೆ, ಅಂದರೆ ಮರವನ್ನು ಕಡಿತಾ ಇರ್ತಾರೆ. ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದ ಹಿಮಾಲಯನ್ ರೀಜನ್. ಎಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ನಾಶ ಮಾಡ್ತಿರ್ತಾರೆ. ಡಿಫಾರೆಸ್ಟೇಷನ್ ಅಂದರೆ ಡಿಸ್ಟ್ರಾಯ್ ಫಾರೆಸ್ಟ್ ಅಂತ, ಡಿಸ್ಟ್ರಾಯ್ ಟ್ರೀಸ್ ಅಂತ. ಅಫಾರೆಸ್ಟೇಷನ್ ಅಂದರೆ ಗ್ರೋ, ಟು ಎಂಕರೇಜ್ ಟು ಗ್ರೋ ಮೋರ್ ಟ್ರೀಸ್ ಅಂತ. ಅಫಾರೆಸ್ಟೇಷನ್, ಡಿಫಾರೆಸ್ಟೇಷನ್. Afforestation means encourage to grow more trees. Deforestation means destroy the present ಫಾರೆಸ್ಟ್ ಅಂತ, ಪ್ರೆಸೆಂಟ್ ಟ್ರೀಸ್ ಅಂತ ಅಷ್ಟೇ. ಇರ್ತಕ್ಕಂಥ ಕಾಡನ್ನು ನಾಶ ಮಾಡೋದಕ್ಕೆ ಡಿಫಾರೆಸ್ಟೇಷನ್ ಅಂತ ಹೇಳ್ತೀವಿ. ಕಾಡನ್ನು ಬೆಳೆಸೋದಕ್ಕೆ ಉತ್ತೇಜನ ಮಾಡೋದಕ್ಕೆ ಅಫಾರೆಸ್ಟೇಷನ್ ಅಂತ ಹೇಳ್ತೀವಿ. ಹಿಯರ್ ಎ ನಾನ್ ವೈಲೆಂಟ್ ಚಿಪ್ಕೋ ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟೇಷನ್. ಯಾಕೆ ಚಿಪ್ಕೋ ಮೂಮೆಂಟು ಒಂದು ನೇಚರ್ ಹೆಂಗಿತ್ತು ಅಂದರೆ, ಇಟ್ ವಾಸ್ ಎ ನಾನ್ ವೈಲೆಂಟ್ ಮೂಮೆಂಟ್, ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟೇಷನ್. ಅಂದರೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಅರಣ್ಯವನ್ನು ನಾಶ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ನಾನ್ ವೈಲೆಂಟ್ ಅಂದರೆ ಹಿಂಸಾತ್ಮಕ ಅಂತ. ಇಟ್ ವಾಸ್ ಎ ಚಿಪ್ಕೋ ಮೂಮೆಂಟ್ ವಾಸ್ ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಆಫ್ deforestation in the Himalayan region. Chipko movement means a non-violent response to the large scale of deforestation that was taking place in the Himalayan region. Himalayan region ಅಲ್ಲಿ ಆಗ್ತಕ್ಕಂತಹ ಒಂದು ಅರಣ್ಯ ನಾಶದ ಬಗ್ಗೆ ಒಂದು ಅಹಿಂಸಾತ್ಮಕ, ಹಿಂಸೆ ಇಲ್ಲದ ಒಂದು ರೆಸ್ಪಾನ್ಸ್ ಆಗಿರುತ್ತೆ. ಅದೇ ದಟ್ ಈಸ್ ನೋನ್ ಆಸ್ ಚಿಪ್ಕೋ ಮೂಮೆಂಟ್. ಇನ್ ದ 1970s, peasant women from my region in the Garhwal Himalaya had come out in defense of the forests. ಅಂದರೆ 1970ರ ಸಮಯದಲ್ಲಿ, ಇನ್ ದ ಟೈಮ್ ಆಫ್ 1970s, ಅಂದರೆ 1970ರ ಸಮಯದಲ್ಲಿ ಎ ಪೆಸೆಂಟ್ ವುಮೆನ್
from my region in the Garhwal Himalaya had come out in the defense of the forest. ಗರ್ವಾಲ್ ಅಂತಕ್ಕಂಥ ಹಳ್ಳಿಯಲ್ಲಿ ಪೆಸೆಂಟ್ ಅಂದರೆ ಫಾರ್ಮರ್, ಅಗ್ರಿಕಲ್ಚರಿಸ್ಟ್ ಅಂತ ಅಂದರೆ ಒಬ್ಬ ರೈತ ಮಹಿಳೆಯರು ಫಾರೆಸ್ಟನ್ನು, ಕಾಡನ್ನು ರಕ್ಷಿಸೋದಕ್ಕೆ ಮುಂದಾಗ್ತಾರೆ. ಅಂದರೆ ಅಲ್ಲಿ ಕೃಷಿಯಲ್ಲಿ ತೊಡಗಿರ್ತಕ್ಕಂತಹ ರೈತಾಪಿ ಮಹಿಳೆಯರು ಆ ಫಾರೆಸ್ಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಸಂರಕ್ಷಣೆ ಮಾಡೋದಕ್ಕೆ ಬರ್ತಾರೆ. defense of the forests. Logging had led to the landslides and floods and scarcity of water, fodder and fuel. Since women provide these basic needs, the scarcity meant longer walks for collecting water and firewood and a heavier burden. ಇಲ್ಲಿ ಡಿಫಾರೆಸ್ಟೇಷನ್ ಅನ್ನು ಮಾಡೋದ್ರಿಂದ, ಲಾಗಿಂಗ್ ಅಂದರೆ ಇಲ್ಲಿ ಮರಗಳನ್ನ ಕಡಿಯೋದ್ರಿಂದ ಏನಾಗುತ್ತೆ ಅಂದರೆ, ಲಾಗಿಂಗ್ ಹ್ಯಾಡ್ ಲೆಡ್ ಟು ಲ್ಯಾಂಡ್ ಸ್ಲೈಡ್ಸ್ ಅಂದರೆ ಭೂಕುಸಿತ ಶುರುವಾಗುತ್ತೆ. ಮರಗಳನ್ನ ನಾವು ಹೆಚ್ಚೆಚ್ಚು ನಾಶ ಮಾಡ್ದಂಗೆ ಇಲ್ಲಿ ಭೂಕುಸಿತನೂ ಕೂಡ ಜಾಸ್ತಿ ಆಗುತ್ತೆ, ಸಾಯಿಲ್ ಎರೋಷನ್ ಕೂಡ ಜಾಸ್ತಿ ಆಗುತ್ತೆ. ಮರಗಳ ರೂಟ್ಸ್ ಏನು ಮಾಡುತ್ತೆ ಅಂದರೆ ಭೂಮಿನಲ್ಲಿ ಮಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಆಫ್ಟರ್ ಡಿಫಾರೆಸ್ಟೇಷನ್ ಇಟ್ ಲೀಡ್ಸ್ ಟು ಕಾಸ್ ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಫ್ಲಡ್ಸ್. ಈ ಡಿಫಾರೆಸ್ಟೇಷನನ್ನು ಮಾಡೋದ್ರಿಂದ, ಮರಗಳನ್ನ ಕಡಿಯೋದ್ರಿಂದ ಏನಾಗುತ್ತೆ ಅಂದರೆ ಫ್ಲಡ್ಸು ಕೂಡ, ಪ್ರವಾಹಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ಕೇರ್ಸಿಟಿ ಆಫ್ ವಾಟರ್, ಫಾಡರ್ ಅಂದರೆ ಮೇವು ಅಂತ, FODDER, ಫಾಡರ್ ಅಂದರೆ ಮೇವು ಅಂತ. ಈ ಕಾಡನ್ನು, ಅರಣ್ಯವನ್ನು ನಾಶ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಭೂಕುಸಿತ ಸ್ಟಾರ್ಟ್ ಆಗುತ್ತೆ ಮತ್ತು ಪ್ರವಾಹಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ಕೇರ್ಸಿಟಿ ಆಫ್ ವಾಟರ್, ಈ ಅರಣ್ಯವನ್ನು ನಾಶ ಮಾಡೋದ್ರಿಂದ ಸ್ಕೇರ್ಸಿಟಿ ಆಫ್ ವಾಟರ್ ಅಂದರೆ ನೀರಿನ ಅಭಾವವು ಕೂಡ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇಟ್ ಲೀಡ್ಸ್ ಟು ಸ್ಕ್ಯಾಸಿಟಿ ಆಫ್ ಫಾಡರ್ ಅಂದರೆ ಪ್ರಾಣಿಗಳಿಗೆ ಮೇವನ್ನು ಕೊರತೆ ಉಂಟಾಗುತ್ತೆ. ಆ್ಯಂಡ್ ಫ್ಯೂಯಲ್ ಅಂದರೆ ಇಂಧನ ಅಂತ. ಇಲ್ಲಿ ಫ್ಯೂಯಲ್ ಅಂದರೆ ಏನಂತ ಅರ್ಥ ತಗೋಬೇಕು ಅಂತ ಹೇಳಿದ್ರೆ, ಈ ಕಟ್ಟಿಗೆ, ಅಡುಗೆಯನ್ನು ಮಾಡೋದಕ್ಕೆ ಕಟ್ಟಿಗೆ ಬೇಕಾಗುತ್ತೆ, ಅಂದರೆ ಸೌದೆ ಬೇಕಾಗುತ್ತೆ, ಅದಕ್ಕೂ ಕೂಡ ಕೊರತೆ ಆಗುತ್ತೆ ಅಂತ ಹೇಳ್ತಾರೆ. ಸಿನ್ಸ್ ವುಮೆನ್ ಪ್ರೊವೈಡ್ ದೀಸ್ ಬೇಸಿಕ್ ನೀಡ್ಸ್, ದ ಸ್ಕೇರ್ಸಿಟಿ ಮೀನ್ಸ್ ಲಾಂಗರ್ ವಾಕ್ಸ್ ಫಾರ್ ಕಲೆಕ್ಟಿಂಗ್ ವಾಟರ್ ಆ್ಯಂಡ್ ಫೈರ್ವುಡ್. ಅಕಸ್ಮಾತ್ ಇವರು ಡಿಫಾರೆಸ್ಟೇಷನನ್ನು ಮಾಡಿದ್ರೆ, ಮರಗಳನ್ನ ಕಡ್ದು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ದ ವುಮೆನ್ collecting longer walks for collecting water, firewood and a heavier burden. ಇವರು ನೀರನ್ನು ತರೋದಕ್ಕೆ ದೂರದ ಪ್ರದೇಶಗಳಿಗೆ ಹೋಗಬೇಕಾಗುತ್ತೆ. ಹತ್ತಿರದಲ್ಲಿ ನೀರು ಕೂಡ ಸಿಗ್ದಂಗೆ ಆಗುತ್ತೆ, ಮೇವು ಕೂಡ ಸಿಗ್ದಂಗೆ ಆಗುತ್ತೆ, ಮತ್ತು ಫ್ಯೂಯಲ್ ಕೂಡ ಸಿಗ್ದಂಗೆ ಆಗುತ್ತೆ, ಅಂದರೆ ಕಟ್ಟಿಗೆನೂ ಕೂಡ ಸಿಗ್ದಂಗೆ ಆಗುತ್ತೆ. ಡಿಫಾರೆಸ್ಟೇಷನ್ ಕಾಸಸ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಟು ದಟ್ ಪೀಪಲ್. ಅಂದರೆ ಜನಗಳಿಗೆ ಡಿಫಾರೆಸ್ಟೇಷನನ್ನು ಮಾಡೋದ್ರಿಂದ ಈ ರೀತಿಯಾದ ಸಮಸ್ಯೆಗಳು ಶುರುವಾಗುತ್ತೆ ಅಂತ ಹೇಳ್ತಾರೆ ಮಹಿಳೆಯರು. ಲಾಗಿಂಗ್ ಹ್ಯಾಡ್ ಲೆಡ್ ಟು ಲ್ಯಾಂಡ್ ಸ್ಲೈಡ್ಸ್, ಫ್ಲಡ್ಸ್ ಆ್ಯಂಡ್ ಸ್ಕೇರ್ಸಿಟಿ ಆಫ್ ವಾಟರ್, ಫಾಡರ್ ಆ್ಯಂಡ್ ಫ್ಯೂಯಲ್. ಅಂದರೆ ಮರಗಳನ್ನ ಕಡಿಯೋದ್ರಿಂದ, ಅರಣ್ಯವನ್ನು ನಾಶ ಮಾಡೋದ್ರಿಂದ ಮೇಜರ್ ಪ್ರಾಬ್ಲಮ್ಸ್ ಏನೇನಾಗುತ್ತೆ ಅಂದರೆ ಲ್ಯಾಂಡ್ ಸ್ಲೈಡ್ಸ್, ಫುಡ್ಸ್ ಆ್ಯಂಡ್ ಸ್ಕೇರ್ಸಿಟಿ ಆಫ್ ವಾಟರ್ ಆ್ಯಂಡ್ ಫಾಡರ್ ಆ್ಯಂಡ್ ಫ್ಯೂಯಲ್. ಅಂದರೆ ಈ ರೀತಿಯಾದಂಥ ಸಮಸ್ಯೆಗಳು ಅಲ್ಲಿ ಉದ್ಭವ ಆಗ್ತವೆ ಅಂತ ಹೇಳ್ತಾರೆ. ಆ್ಯಂಡ್ ಫ್ಯೂಯಲ್, ಸಿನ್ಸ್ ವುಮೆನ್ ಪ್ರೊವೈಡ್ ದೀಸ್ ಬೇಸಿಕ್ ನೀಡ್ಸ್. ಅಂದರೆ ಮಹಿಳೆಯರಿಗೆ ಇವೆಲ್ಲ ತುಂಬ ಬೇಸಿಕ್ ನೀಡ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಮಹಿಳೆಯರಿಗೆ ಅಡುಗೆ ಮಾಡಬೇಕು ಅಂದರೆ ನೀರು ಬೇಕು. ಸ್ಕೇರ್ಸಿಟಿ ಆಫ್ ವಾಟರ್ ಆದರೆ ತುಂಬ ಅವ್ರಿಗೆ ಸಮಸ್ಯೆ ಆಗುತ್ತೆ. ದೂರದ ಬೆಟ್ಟ ಗುಡ್ಡಗಳಿಗೆ ಹೋಗಬೇಕಾಗುತ್ತೆ, ಪ್ರದೇಶಗಳಿಗೆ ನೀರನ್ನು ತರಕ್ಕೆ ಹೋಗಬೇಕಾಗುತ್ತೆ. ಆ್ಯಂಡ್ ವುಮೆನ್ ನೀಡ್ಸ್ ಫ್ಯೂಯಲ್, ಫಾಡರ್ ಟು ದೇರ್ ಅನಿಮಲ್ಸ್. ಅಂದರೆ ಫಾಡರ್ ಅಂದರೆ ಮೇವು ಅಂತ, ಮೇವು ಬೇಕು. ಮತ್ತು ಈ ಫ್ಯೂಯಲ್ ಅಂದರೆ ಅವರು ಅಡುಗೆ ಮಾಡೋದಕ್ಕೆ ಸೌದೆ, ಕಟ್ಟಿಗೆಗೆ ಬೇಕು. ಇದೆಲ್ಲಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಅಂದರೆ ನಾವು ಅರಣ್ಯವನ್ನು ನಾಶ ಮಾಡಿದ್ರೆ ಡಿಫಾರೆಸ್ಟೇಷನ್ ಕಾಸಸ್ ಸೋ ಮೆನಿ ಪ್ರಾಬ್ಲಮ್ಸ್. ದಟ್ಸ್ ವೈ these peasant women were opposing to deforestation, opposing to logging. ಅಂದರೆ ಅರಣ್ಯವನ್ನು ನಾಶ ಮಾಡೋದಕ್ಕೆ ಇವರು ಅದಕ್ಕೋಸ್ಕರ ಈ ರೀತಿಯಾದಂಥ ಸಮಸ್ಯೆಗಳು ರೈಸ್ ಆಗ್ತವೆ ಅಂತ ಇವರು ಅಪೋಸ್ ಮಾಡ್ತಾ ಇದ್ದಾರೆ. ಅಂದರೆ ಮರಗಳನ್ನ ನಾಶ ಮಾಡೋದಕ್ಕೆ, ಅರಣ್ಯವನ್ನು ನಾಶ ಮಾಡೋದಕ್ಕೆ ಇವರು ಅಲ್ಲಿ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ. ಚಿಪ್ಕೋ ಮೂಮೆಂಟ್ ವಾಸ್ ಎ ನಾನ್ ವೈಲೆಂಟ್ ರೆಸ್ಪಾನ್ಸ್. Chipko movement was a non-violent response to avoid deforestation with the leadership of
a peasant with the leadership of peasant women in the Garhwal village near Himalaya. Women knew that the real value of forest that was not the timber from a dead tree. ಅಂದರೆ ಆ ಅನಕ್ಷರಸ್ಥ ಮಹಿಳೆಯರಾದರೂ ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಏನು ಗೊತ್ತಿತ್ತು ಅಂದರೆ women knew that the real value of forest was not the timber from a dead tree. ಅಂದರೆ ಫಾರೆಸ್ಟ್ ಅಂತಕ್ಕಂಥದ್ದು ಬರೀ ಸತ್ತೋಗಿರ್ತಕ್ಕಂಥ ಮರಗಳಿಂದ ದಿಮ್ಮೆಯನ್ನು ಅಂದರೆ ಮರದ ತುಂಡುಗಳನ್ನು ತಗೊಳ್ಳೋದಕ್ಕೆ ಅಲ್ಲ, ಬಟ್ ದ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಫುಡ್ ಫಾರ್ ದೈರ್ ಕ್ಯಾಟಲ್. ಅಂದರೆ ನಮಗೆ ಬರೀ ಅರಣ್ಯ ಮರ ಅಂತಕ್ಕಂಥದ್ದು ಬರೀ ಮರದ ದಿಮ್ಮಿಗಳನ್ನು ಕೊಡೋದಿಲ್ಲ, ಲಾಕ್ಸನ್ನು ಮಾತ್ರ ಕೊಡೋದಿಲ್ಲ, ಅದು ನಮಗೆ ಏನನ್ನು ಕೊಡುತ್ತೆ ಅಂದರೆ ಇಟ್ ಗಿವ್ಸ್ ಸ್ಪ್ರಿಂಗ್ ಸೀಸನ್. ನಾವು ಈಗ ವೆದರ್ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತೀವಿ, ಈಗ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ, ವಸಂತಕಾಲ ಅಂತ ಹೇಳ್ತೀವಿ. ವಿಂಟರ್ ಸೀಸನ್, ರೈನಿ ಸೀಸನ್, ಸಮ್ಮರ್ ಸೀಸನ್ ಆ್ಯಂಡ್ ಆಲ್ಸೋ ಸ್ಪ್ರಿಂಗ್ ಸೀಸನ್. ಈ ಸ್ಪ್ರಿಂಗ್ ಸೀಸನಲ್ಲಿ ಒಂದು ದೆರ್ ಈಸ್ ಒನ್ ಸ್ಪೆಷಾಲಿಟಿ ಇನ್ ದ ಸ್ಪ್ರಿಂಗ್ ಸೀಸನ್. ಸ್ಪ್ರಿಂಗ್ ಸೀಸನಲ್ಲಿ ಏನು ಒಂದು ವಿಶೇಷತೆ ಇರುತ್ತೆ ಅಂದರೆ ಒಂದು ಕಾಡಿನಲ್ಲಿ ಎಲ್ಲ ಮರಗಳು ಕೂಡ ಚಿಗುರ್ತಾ ಇರ್ತವೆ. ಅಂದರೆ ಎಲ್ಲ ಎಲೆಗಳು ಉದುರಿ ಮರಗಳು ಮತ್ತೆ ಚಿಗುರೋದಕ್ಕೆ ಸ್ಟಾರ್ಟ್ ಮಾಡಿರ್ತವೆ. ಒಂದು ಸೌಂದರ್ಯವನ್ನು ನೋಡೋದಕ್ಕೆ ಅತಿ ಸೊಗಸಾಗಿರುತ್ತೆ. ಸ್ಪ್ರಿಂಗ್ ಸೀಸನಲ್ಲಿ ಫಾರೆಸ್ಟನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಸ್ಟ್ರೀಮ್ಸ್ ಅಂದರೆ ಫಾರೆಸ್ಟನ್ನು ಉಳಿಸೋದ್ರಿಂದ, ಮರಗಳನ್ನ ಉಳಿಸೋದ್ರಿಂದ ಮಳೆ ಆಗುತ್ತೆ. ಮಳೆ ಆದರೆ ನಮಗೆ ನದಿ ಜರಿಗಳು, ಸ್ಟ್ರೀಮ್ಸ್ ಅಂದರೆ ಜರಿಗಳು, ಸಣ್ಣ ಸಣ್ಣ ಕೆರೆ ಕಟ್ಟೆಗಳು ತುಂಬ್ತವೆ, ನಮಗೆ ನೀರಿನ ಅಭಾವವೂ ಕೂಡ ಆಗಲ್ಲ. ಆ್ಯಂಡ್ ಫುಡ್ ಫಾರ್ ದೇರ್ ಕ್ಯಾಟಲ್ ಅಂದರೆ ಅವರ ಸಾಕಿರ್ತಕ್ಕಂಥ ದನಕರುಗಳಿಗೆ ಮೇವು ಕೂಡ ಸಿಗುತ್ತೆ. ಫುಡ್ ಫಾರ್ ಕ್ಯಾಟಲ್ ಆ್ಯಂಡ್ ಫ್ಯೂಯಲ್ ಫಾರ್ ದೇರ್ ಹರ್ತ್ಸ್ ಅಂದರೆ HEARTH ಹರ್ತ್ಸ್ ಅಂದರೆ ಒಲೆ ಅಂತ. ಅವರು ಕಟ್ಟಿಗೆಯಲ್ಲಿ, ಸೌದೆಯಲ್ಲಿ ಅಡುಗೆನ ಮಾಡ್ತಿರ್ತಾರೆ. ಆ ಒಂದು ಫಾರೆಸ್ಟನ್ನು, ಮರಗಳನ್ನ ರಕ್ಷಣೆ ಮಾಡೋದ್ರಿಂದ ನಮಗೆ ಇವೆಲ್ಲ ಸಿಗುತ್ತೆ ಅಂತ. ಬರೀ ಮರದ ದಿಮ್ಮಿಗಳು ಮಾತ್ರ ಸಿಗೋದಿಲ್ಲ, ಲಾಕ್ಸ್ ಮಾತ್ರ ಸಿಗೋದಿಲ್ಲ. ಫುಡ್ ಫಾರ್ ಕ್ಯಾಟಲ್ ಆ್ಯಂಡ್ ಫ್ಯೂಯಲ್ ಫಾರ್ ದೇರ್ ಹರ್ತ್ಸ್. ದ ವುಮೆನ್ ಡಿಕ್ಲೇರ್ಡ್ ದಟ್ ದೇ ವುಡ್ ಹಗ್ ದ ಟ್ರೀಸ್. ದ ವುಮೆನ್ ಡಿಕ್ಲೇರ್ಡ್ ದಟ್, ಅಲ್ಲಿರ್ತಕ್ಕಂಥ ಮಹಿಳೆಯರೆಲ್ಲ ಮರಗಳನ್ನ ಕಡಿಯೋದಕ್ಕೆ ಹೋದಾಗ ಮರಗಳನ್ನ ತಪ್ಪಿಕೊಂಡು, ವಿ ಹಗ್ ದ ಟ್ರೀಸ್, ವಿ ವಿಲ್ ನಾಟ್ ಗಿವ್ ಯು ಟು ಕಟ್ ಔಟ್ ದ ಟ್ರೀಸ್ ಇನ್ ದಟ್ ಟೈಮ್ ಅಂತ. ಅಂದರೆ ಆ ಒಂದು ಸಮಯದಲ್ಲಿ ಈ ಫಾರೆಸ್ಟಲ್ಲಿರ್ತಕ್ಕಂಥ ಮರಗಳನ್ನ ಕಡಿಯೋದಕ್ಕೆ ನಾವು ಬಿಡಲ್ಲ ಅಂತ ಮರಗಳನ್ನ ತಪ್ಕೋತಾರೆ. ಈಗ ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ ಅಂತ ಇವುಗಳು ಹೆಸರು ತುಂಬ ಫೇಮಸ್ ಆಗಿದೆ. ಟ್ರೀಸ್, cattle fuel and food for their hearths. The women declared that they would hug the trees. ನಾವು ಮರಗಳನ್ನ ಅಪ್ಪಿಕೋತೀವಿ. ಅಪ್ಪಿಕೋ ಅಂದರೆ ತಪ್ಕೊಳ್ಳೋದು, ಮರಗಳನ್ನ ಕಡಿದೇನೆ ರೀತಿ ರೆಸಿಸ್ಟ್ ಮಾಡೋದಕ್ಕೆ ಅವರು ಮರಗಳನ್ನ ತಪ್ಕೋತಾರೆ. ಆ್ಯಂಡ್ ದ ಲಾಗರ್ಸ್ ವುಡ್ ಹ್ಯಾವ್ ಟು ಕಿಲ್ ದೆಮ್ ಬಿಫೋರ್ ಕಿಲ್ಲಿಂಗ್ ದ ಟ್ರೀಸ್. ಅಂದರೆ ಲಾಗರ್ಸ್ ಅಂದರೆ ಮರವನ್ನು ಕಟ್ ಮಾಡ್ತಕ್ಕಂಥವ್ರು, ಮರವನ್ನು ಕಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಕೊಲ್ಲಿ, ನಾವು ಮರಗಳನ್ನ ಅಪ್ಕೋತೀವಿ ಅಂದರೆ ತಪ್ಕೊಂಡಿರ್ತೀವಿ. ಬಿಫೋರ್ ಕಟಿಂಗ್ ದ ಟ್ರೀಸ್ ಯು ಹ್ಯಾವ್ ಟು ಕಿಲ್ ದ ಕಿಲ್ಲರ್ಸ್ ಅಂತ. ಅಂದರೆ ಆ ಮಹಿಳೆಯರು ಏನಂತ ಹೇಳ್ತಿದ್ದಾರೆ ಅಂದರೆ, ನೀವು ಮರವನ್ನು ಕೊಲ್ಲೋದಕ್ಕಿಂತ ಮುಂಚಿತವಾಗಿ, ಮರವನ್ನು ಕಟ್ ಮಾಡೋದಕ್ಕಿಂತ ಮುಂಚಿತವಾಗಿ, ಮರವನ್ನು ಸಾಯಿಸೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ಯು ಹ್ಯಾವ್ ಟು ಕಿಲ್ಲರ್ಸ್ ಅಂತ. ಅಂದರೆ ನೀವು ನಮ್ಮನ್ನು ಕೊಲ್ಲಿ, ತದನಂತರ ಮರಗಳನ್ನ ಕಟ್ ಮಾಡಿ ಅಂತ ಹೇಳ್ತಾರೆ. ಇನ್ ದಿಸ್ ವೇ ದೀಸ್ ಪೆಸೆಂಟ್ ವುಮೆನ್ಸ್ ಆರ್ ರೆಸಿಸ್ಟಿಂಗ್ ಟು ಆರ್ ಅಪೋಸಿಂಗ್ ಟು ಡಿಫಾರೆಸ್ಟೇಷನ್. That loggers, they are restlessly trying to cut out the trees in that forest.